ಹಾಯ್ ಹೆಲೋ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಸ್ಪೆಷಲ್ ಕ್ಯಾರೆಟ್ ಹಲ್ವಾ ಆಗಿರುತ್ತೆ. ನನ್ನ ತಮ್ಮ ಬಂದಿದ್ದ ಕ್ಯಾರೆಟ್ ಹಲ್ವಾ ಮಾಡಿಕೊಡು ಅಕ್ಕ ಅಂತಂದ, ಅದಕ್ಕೋಸ್ಕರ ಮಾಡ್ತಾಯಿದ್ದೀನಿ. ಯಾರೆಲ್ಲ ಹೊಸಬ್ರು ನಮ್ಮ ಚಾನಲ್ನ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಅದಕ್ಕೆ ಕ್ಯಾರೆಟ್ ಹಲ್ವಾಗೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ನೋಡೋಣ ಬನ್ನಿ ಗೈಸ್. 1 ಕಪ್ ಆಗೋಷ್ಟು ಹಾಲು ಮತ್ತು 3/4 ಕಪ್ ಆಗೋಷ್ಟು ತುಪ್ಪ ತೊಗೊಂಡಿದ್ದೀನಿ ನಾನು. ಇದು ಮನೇಲಿ ಮಾಡಿರೋದು. ಮತ್ತು ನಾನು ರುಚಿಗೆ ಬಾದಾಮ್ ಪೌಡರ್ ತೊಗೋತಾಯಿದ್ದೀನಿ ಎಕ್ಸ್ಟ್ರಾ ಟೇಸ್ಟ್ಗೋಸ್ಕರ. ನೀವು ಬೇಕಾದರೆ ಯೂಸ್ ಮಾಡ್ಕೊಳ್ಳಿ, ಇಲ್ಲಾಂತಂದರೆ ಸ್ಕಿಪ್ ಮಾಡ್ಕೋಬೋದು. ಮತ್ತು ಹಾಗೆ ಡ್ರೈ ಫ್ರೂಟ್ಸ್ ತೊಗೊಂಡಿದ್ದೀನಿ. ಬಾದಾಮಿ, ದ್ರಾಕ್ಷಿ, ಗೋಡಂಬಿ ಆ್ಯಡ್ ಆಗಿದೆ, 3 ತೊಗೊಂಡಿದ್ದೀನಿ. ಮತ್ತು ಸಕ್ಕರೆ ಆದಷ್ಟು ಕಡಿಮೆ ಬಳಸಿ, ಬಟ್ ನನಗೆ ಟೇಸ್ಟ್ಗೋಸ್ಕರ ನಾನು ತೊಗೊಂಡಿದ್ದೀನಿ. ಮತ್ತು ಏಲಕ್ಕಿ ಪೌಡರು ಮತ್ತು ಕ್ಯಾರೆಟಲ್ಲಿ ಮೇನ್ ಬೇಕಾಗಿರೋದು ಕ್ಯಾರೆಟ್ ಹಲ್ವಾಗೆ ಕ್ಯಾರೆಟ್. ಅದಕ್ಕೋಸ್ಕರ ಒಂದು 5 ಕ್ಯಾರೆಟನ್ನ ತೊಗೊಂಡಿದ್ದೀನಿ. ಬನ್ನಿ ಹೇಗೆ ಮಾಡೋದು. ಈಗ ಸ್ಟವ್ ಮೇಲೆ ಕುಕ್ಕರ್ ಇಟ್ಕೊಂಡಿದ್ದೀವಿ. ಕುಕ್ಕರಲ್ಲಿ ಯಾಕೆ ಬೇಯಿಸ್ತಾ ಇದ್ದೀನಿ ಅಂದರೆ ಬೇಗ ವಿಸಿಲ್ ಆಗುತ್ತೆ, ಚೆನ್ನಾಗಿ ಬೆಂದಿರುತ್ತೆ, ಟೇಸ್ಟ್ ಚೆನ್ನಾಗಿ ಬರುತ್ತೆ ಅನ್ನೋದಕ್ಕೋಸ್ಕರ ಹಾಕ್ಕೊತಾ ಇದ್ದೀನಿ ನಾನು. ಒಂದು 2-3 ವಿಸಿಲ್ ಹಾಕ್ಸ್ಕೊತೀನಿ. ಅದಕ್ಕೆ ಕ್ಯಾರೆಟು ಮತ್ತು ಹಾಲು, 1 ಕಪ್ ಏನು ಹಾಲು ತೊಗೊಂಡಿದ್ದೀನೋ ಆ ಹಾಲನ್ನ ಪೂರ್ತಿಯಾಗಿ ಅದರೊಳಗಡೆ ಹಾಕಿ, ಮತ್ತು ಬಾದಾಮ್ ಪೌಡರ್ನ ಹಾಕ್ತೀನಿ. ಹಾಕಿಬಿಟ್ಟು ಒಂದು 2 ವಿಸಿಲ್ ಹಾಕ್ಸ್ಕೊತೀನಿ. ಯಾಕೆ ಕುಕ್ಕರಲ್ಲಿ ಬೇಯಿಸ್ಕೊತಾ ಇದ್ದೀನಿ ಅಂತಂದರೆ ಅದು ನುಣ್ಣಗೆ ಬೆಂದರೆ ಸಾಫ್ಟ್ನೆಸ್ ಚೆನ್ನಾಗಿರುತ್ತೆ, ಮತ್ತು ಗ್ಯಾಸು ಸ್ವಲ್ಪ ಉಳಿತಾಯ ಆಗುತ್ತೆ ಅಂತ ಒಂದು ರೀಸನ್ಗೋಸ್ಕರ ನಾನು ಕುಕ್ಕರಲ್ಲಿ ಬೇಯಿಸ್ಕೊತಾ ಇದ್ದೀನಿ. ನನಗೇನೋ ಟೇಸ್ಟ್ ಚೆನ್ನಾಗೇ ಬಂದಿತ್ತು, ನೀವು ಟ್ರೈ ಮಾಡ್ಬೋದು. ಈಗ ವಿಸಿಲ್ ಬರ್ತಾ ಇದೆ, ವಿಸಿಲ್ ಹೊಡೆದಿದೆ 2 ವಿಸಿಲು. ಅದನ್ನು ಓಪನ್ ಮಾಡ್ತಾಯಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತಂದರೆ, ಎಷ್ಟು ನೀಟಾಗಿ ಅದೇ ಏನು ಸಖತ್ತಾಗಿ ಬೆಂದಿದೆ. ಸ್ವಲ್ಪ ಅದರಲ್ಲಿ ಹಾಲಿನ ಅಂಶ ಇದೆ. ಅದನ್ನು ಇವಾಗ ಬೇರೆ ಬಾಣಲಿ ಇಟ್ಕೊಂಡು ಅದರೊಳಗಡೆ ಸ್ವಲ್ಪ ಚೆನ್ನಾಗಿ ಹಾಲಿನ ಅಂಶ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡೋಣ ಬನ್ನಿ. ಈ ಕ್ಯಾರೆಟ್ ಹಲ್ವಾ ನನಗೆ ಫೇವ್ರೇಟು. ನಾನು ತುಂಬ ಇಷ್ಟಪಡೋವಂಥದ್ದು ಏನಾದರೂ ಸ್ವೀಟ್ ಇದೆ ಅಂದರೆ ಅದೊಂದು ಕ್ಯಾರೆಟ್ ಹಲ್ವಾನೇ. ನೋಡಿ ಈಗ ಆ ಥರ ಸ್ಟವ್ ಅಂಟಿಸ್ಬಿಟ್ಟು ಸಣ್ಣ ಉರಿಲಿ ಚೆನ್ನಾಗಿ ಹಾಲು ಹೀರ್ಕೊಳ್ಳೋವರೆಗೂ ಚೆನ್ನಾಗಿ ತಿರುಗಿಸ್ತಾ ಇರಬೇಕು. ಅದು ಹೀರ್ಕೊಳ್ಳುತ್ತೇನು ಜಾಸ್ತಿ ಏನು ಟೈಮ್ ತೊಗೊಳ್ಳಲ್ಲ, ಒಂದು 10 ಮಿನಿಟ್ಸ್ ಅಷ್ಟು ಕ್ಯಾರೆಟ್ ಹಲ್ವಾ ನಿಮಗೆಲ್ಲನೂ ಇಷ್ಟ ಅಂದ್ಕೊತೀನಿ. ಯಾರೆಲ್ಲ ಸಿಹಿ ಜಾಸ್ತಿ ಇಷ್ಟಪಡೋರು ಇದ್ದಾರೋ ಟ್ರೈ ಮಾಡಿ. ನಿಜ ಈ ಟೇಸ್ಟ್ ತುಂಬ ಚೆನ್ನಾಗಿದೆ, ಟೇಸ್ಟಿಯಾಗೂ ಇದೆ. ಟ್ರೈ ಮಾಡಿಬಿಟ್ಟು ನೀವು ನಮಗೆ ಕಮೆಂಟ್ ಮಾಡಿ ಬೇರೆ ಯಾವ್ದು ಮಾಡಬೇಕು ಅಂತ. ಮತ್ತು ನಾನು ಡ್ರೈ ಫ್ರೂಟ್ಸ್ನ ಸ್ವಲ್ಪ ಮಿಕ್ಸಿಗೆ ಹಾಕ್ತಾ ಇದ್ದೀನಿ. ಜಾಸ್ತಿ ನುಣ್ಣಗೆ ಹೊಡ್ಕೊಳ್ಳಲ್ಲ, ಸ್ವಲ್ಪ ಅರ್ಧಂಬರ್ಧ ಹೊಡ್ಕೊಂಡು ಇಟ್ಕೊಂಡಿದ್ದೀನಿ. ಮತ್ತು ಇದು ನೋಡಿ ಹಾಲಿನ ಅಂಶ ಎಲ್ಲ ಎಳ್ಕೊಂಡಿದೆ ನೀಟಾಗಿ. ಇದಕ್ಕೀಗ ನಾವು ಸಕ್ಕರೆನ ಆ್ಯಡ್ ಮಾಡ್ಕೋತಾ ಇದ್ದೀವಿ. ಸಕ್ಕರೆ ಸ್ವಲ್ಪ ಕಡಿಮೆ ತೊಗೊಳ್ಳಿ, ಜಾಸ್ತಿ ಏನು ಬೇಡ. ನಾನು ಸ್ವಲ್ಪ ಕ್ವಾಂಟಿಟಿಗೆ ಆ ಟೇಸ್ಟ್ಗೋಸ್ಕರ ನಾನು ಸ್ವಲ್ಪ ತೊಗೊಂಡಿದ್ದೀನಿ. ನೀವು ಕಡಿಮೆ ತಿನ್ನೋರಾದರೆ ಇನ್ನೂ ಸ್ವಲ್ಪ ಕಡಿಮೆನೇ ಯೂಸ್ ಮಾಡ್ಕೋಬೋದು, ಚೆನ್ನಾಗಿರುತ್ತೆ, ಆ ಥರ ಏನಿರೋದಿಲ್ಲ. ಮತ್ತು ಇದಕ್ಕೆ ತುಪ್ಪ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಇದು ತುಪ್ಪ ಮನೇಲಿ ಮಾಡಿರೋದು, ಅದಕ್ಕೋಸ್ಕರ ವೈಟ್ ಆಗಿದೆ, ಅದು ಎಮ್ಮೆ ತುಪ್ಪ. ಮತ್ತು ನೀವು ಆಯಿಲ್ ಅಂತ ಏನು ಕನ್ಫ್ಯೂಸ್ ಮಾಡ್ಕೊಳ್ಳೋಕೆ ಹೋಗಬೇಡಿ. ಮತ್ತು ಇದಕ್ಕೆ ಏಲಕ್ಕಿ ಪೌಡರ್ನ ಆ್ಯಡ್ ಮಾಡ್ಕೋತಾ ಇದ್ದೀನಿ ಟೇಸ್ಟ್ಗೋಸ್ಕರ. ಇದು ಫ್ಲೇವರು ಚೆನ್ನಾಗಿರುತ್ತೆ, ಏಲಕ್ಕಿ ಸ್ವಲ್ಪ ಜಾಸ್ತಿ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ಇದು 3 ಸಹ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಕೆಳಗಡೆ ಅದು ನೋಡಿ ಯಾವುದೂ ಕೆಳಗಡೆ ಅಂಟ್ಕೋತಾ ಇಲ್ಲ, ನೀಟಾಗಿ ಎಷ್ಟು ಚೆನ್ನಾಗಿ ಒಂಥರ ಆಯಿಲ್ ಬಿಡೋ ಥರ ಬರುತ್ತೆ. ನಿಮಗೆ ಹಲ್ವಾ ಹೆಂಗೆ ಕುದೀತಾ ಇದ್ದರೆ ನೆಕ್ಸ್ಟ್ ಆಯಿಲ್ ಬಿಡುತ್ತೋ ಆ ಥರ ಬರುತ್ತೆ. ಇದಕ್ಕೆ ಡ್ರೈ ಫ್ರೂಟ್ಸ್ನೂ ಸಹ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಮಿಕ್ಸಿಲಿ ಆವಾಗಲೇ ಹೊಡ್ಕೊಂಡಲ್ಲ ಅದನ್ನು. ನಾನು ಇದನ್ನು ಯಾವುದನ್ನು ಎಣ್ಣೆಯಲ್ಲಿ ತುಪ್ಪದಲ್ಲಿ ಫ್ರೈ ಮಾಡ್ಕೊಂಡಿಲ್ಲ, ನಾನು ಹಾಗೆ ಡೈರೆಕ್ಟಾಗಿ ಇದಕ್ಕೆ ಹಾಕ್ತಾಯಿದ್ದೀನಿ. ಇದು ಸಹ ಚೆನ್ನಾಗಿರುತ್ತೆ ಟೇಸ್ಟು. ಬಾದಾಮ್ ಎಲ್ಲ ಸ್ವಲ್ಪ ಪೌಡರ್ ಆಗಿರುತ್ತಲ್ವ, ಆ ಪೌಡರು ಚೆನ್ನಾಗಿರುತ್ತೆ, ಆ ಟೇಸ್ಟು ಸಹ ಚೆನ್ನಾಗಿರುತ್ತೆ. ಇದು ನೋಡಿ ಈಗೆಲ್ಲ ತಿರುಗಿ ಕೊಡಬೇಕು ಚೆನ್ನಾಗಿ, ಮತ್ತು ಕೈ ಬಿಡ್ದಂಗೆ ಮಾಡ್ತಾಯಿರಿ ಚೆನ್ನಾಗಿ. ನೋಡಿ ಈಗೆಲ್ಲ ಎಷ್ಟು ಚೆನ್ನಾಗಿ ಬಂದಿದೆ ಅಂತಂದರೆ ನೋಡೋಕ್ಕೆ ಎಷ್ಟು ಚೆನ್ನಾಗಿದೆ. ಇನ್ನು ಟೇಸ್ಟ್ ಮಾಡಿದ್ರೆ ಇನ್ನು ಯಾವ ಥರ ಇರೋಲ್ಲ ಹೇಳಿ. ನಾನು ಸ್ವಲ್ಪ ಚೆನ್ನಾಗೇ ಮಾಡಿದ್ದೀನಿ ಅಂತ ನನ್ನ ಫೀಲು. ನೀವು ಮಾಡ್ಕೊಂಡು ತಿನ್ಕೊಂಡು ಆಮೇಲೆ ನನಗೆ ಹೇಳಿ. ನೋಡಿ ಈಗ ಇದು ನೀಟಾಗಿ ಚೆನ್ನಾಗಿದೆ, ಬಿಟ್ಟಿದೆ ಆಲ್ಮೋಸ್ಟ್ ಇದು ರೆಡಿ ಆಗಿಬಿಟ್ಟಿದೆ. ನೋಡಿ ಫ್ರೆಂಡ್ಸ್, ಕ್ಯಾರೆಟ್ ಹಲ್ವಾ ಈಗ ರೆಡಿ ಆಗಿದೆ. ನೋಡಿ ಎಷ್ಟು ಸಾಫ್ಟ್ ಆ್ಯಂಡ್ ಟೆಕ್ಸ್ಚರ್ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಈಗ ಕೇಳೋಣ ಬನ್ನಿ ಏನು ರಿವ್ಯೂ ಹೆಂಗೈತೆ ಅಂತ ಹೇಳ. ಚೆನ್ನಾಗೇ ಮಾಡಿರ್ತೀನಿ, ನೀನು ಒಪಿನಿಯನ್ ಹೇಳಿ, ಚೆನ್ನಾಯ್ತಾ? Thank you so much for watching this beautiful video. Thank you guys.